ಸೊ ಏನು ಅಂದರೆ ಈಗ ತಾರಾ ಮೇಡಮ್ ಅವರು ಖುಷಿ ಪಟ್ಟರು ಅಂತ ಹೇಳಿದ್ರಿ. ಜೊತೆಗೆ ಅದು ನಿಮ್ಮ ಫಸ್ಟ್ ಶಾಟ್ ಕೂಡ ಅಂತಲೂ ಹೇಳಿದ್ರಿ. ಸೊ ಎಲ್ಲೋ ಒಂದು ಕಡೆ ನರ್ವಸ್ನೆಸ್ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಕಡೆ ಸೂರಿ, ಇನ್ನೊಂದು ಕಡೆ ತಾರಾ ಮೇಡಮು, ಅದರಲ್ಲಿ ಬೇರೆ ಫಸ್ಟ್ ಸೀನು ಈ ಥರದ್ದು ಹೆದರಿಸೋ ಸೀನು. ಸೊ ಆ ಮೂಮೆಂಟ್ನ ಈಗ ರೀಕಾಲ್ ಮಾಡ್ಕೊಳ್ಳೋದಾದ್ರೆ. ಆ ಮೂಮೆಂಟ್ ಅಂದ್ರೆ ಈಗ ಆಕ್ಚುಲಿ ನಾವು ಬೆಳಗ್ಗೆನೆ ಹೋಗಿದ್ದೆ. ಬೆಳಗ್ಗೆನೆ ಸರ್ ಹಿಂಗಿರುತ್ತೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಹಿಂಗಿರುತ್ತೆ ಅಂತ ವಿಷಯ ಹೇಳಿದ್ರು. ಸೊ ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡಿದೆ. ಸರ್ ನನಗೆ ಫಸ್ಟ್ ಟೈಮ್ ಅಲ್ವಾ, ಅಂದ್ರೆ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ನನ್ಗೆ ಅವ್ರ ಸ್ಟೈಲ್, ಅವ್ರ ಮೇಕಿಂಗ್ ಸ್ಟೈಲ್ ಏನು ಗೊತ್ತಿಲ್ಲ. ಬೆಳಗ್ಗೆಯಿಂದ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಹೆಂಗೆ ಏನಾಗುತ್ತೆ ಅಂತ. ಸೊ ಅಲ್ಲಿಗೆ ಒಂಚೂರು ಆಲ್ಮೋಸ್ಟ್ ಆ ಪಿಚ್ಚಿಗೆ ಅಡ್ಜಸ್ಟ್ ಆಗಿದೆ. ಸೊ ಅದು ಇನ್ನೊಂದು ಸಂಜೆ ಮ್ಯಾಜಿಕ್ ಲೈಟ್ ಟಕ 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 ಅಂತ ಅದು ನಾನು ಪ್ರತಿ ಒಂದು ಸಿನಿಮಾ ಮಾಡ್ಬೇಕಂದ್ರೂ ಝೀರೋ ಇದು ಫಸ್ಟ್ ಸಿನಿಮಾ ಅನ್ಕೊಂಡ್ ಮಾಡ್ತೀನಿ. ಸೊ ಅದೇನು ಬೆಳಗ್ಗೆಯಿಂದ ಡೆಡಿಕೇಟ್ ಮಾಡಿದೆ ಅದು ಸಂಜೆಗೆ ಕರೆಕ್ಟ್ ಫಲ ಕೊಡ್ತು. ಚೆನ್ನಾಗಾಯ್ತು. ಸೊ ಇದೆಲ್ಲದರ ಆಚೆ ಬ್ಯಾಡ್ ಮ್ಯಾನರ್ಸ್ ಬಿಡುಗಡೆಗೆ ಮುಂಚೆ ಅಥವಾ ಬಿಡುಗಡೆ ಆದ್ಮೇಲೆ ಯಾವ್ದಾದ್ರು ಒಂದು ಅನ್ಫಾರ್ಗೆಟಬಲ್ ಮೆಮೊರಿ ಅಥವಾ ಮೂಮೆಂಟ್ ಇದೆಯಾ? ಬ್ಯಾಡ್ ಮ್ಯಾನರ್ಸ್ ಬಿಡುಗಡೆ ಅದೇ ಸೂರಿ ಸರ್ ಜೊತೆ ಕೆಲಸ ಮಾಡಿರೋದೇ ಇಡೀ ನಾನು ಅವ್ರ ಜೊತೆ ಇವಾಗ ಏನು ಸಮಯ ಕಳೆದಿದ್ದೀನಿ ಇಡೀ ಬ್ಯಾಡ್ ಮ್ಯಾನರ್ಸ್ ಅದಷ್ಟು ಅನ್ಫರ್ಗೆಟಬಲ್ ಮೂಮೆಂಟ್. ಅದ್ರ ಜೊತೆಗೆ ನನ್ ಸೂರಿ ಸರ್ನ ರೀಚ್ ಅಂದ್ರೆ ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದು ಇವಾಗ ಬ್ಯಾಡ್ ಮ್ಯಾನರ್ಸ್ ಸಿಗೋದಾಗ್ಲಿ ಕಾರಣ ಬಂದ್ಬಿಟ್ಟು ಮಾಸ್ತಿ ಸರ್ ಅವ್ರಿಬ್ರು ಮಾರ್ಗದರ್ಶನ. ಅಂದ್ರೆ ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ಇಬ್ರುನ ಅವ್ರು ಹೇಳಿದ್ನ ತಗೊಂತೀನಿ, ಸ್ವೀಕರಿಸ್ತೀನಿ, ಲೈಫಲ್ಲಿ ಕಲ್ತಿದ್ದೀನಿ. ಸೊ ಇದು ನನ್ನ ಇದು ನಾಟ್ ಓನ್ಲಿ ಫಾರ್ ದ ಬ್ಯಾಡ್ ಮ್ಯಾನರ್ಸ್, ಇಡೀ ನನ್ನ ಲೈಫ್ ನನ್ನ ಕರಿಯರ್ಗೆ ಅವ್ರಿಬ್ರು ಮಾರ್ಗದರ್ಶನ ದಟ್ಸ್ ಅನ್ಫರ್ಗೆಟಬಲ್. ಸೊ ನಾವಾಗ್ಲೇ ಮಾತಾಡ್ತಾ ಇದ್ದಂಗೆ ಫಸ್ಟ್ ನೀವು ಹೀರೋ ಆಗಿ ಬಂದವರು, ಆಮೇಲೆ ಈಗ ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ವಿಲನ್ ಆದವರು. ಸೊ ಒಂದನೇ ಸಿನಿಮಾಯಿಂದ ಎರಡನೇ ಸಿನಿಮಾಗೆ ಈ ಚೇಂಜ್ ಓವರ್ ಅಲ್ಲಿ ತುಂಬಾನೇ ಅಂದ್ರೆ ಸವಾಲುಗಳು ಇರ್ತವೆ ಆಬ್ವಿಯಸ್ಲಿ. ಯಾಕಂದ್ರೆ ಹೀರೋ ಆಗೋ ಮಾಡೋದಕ್ಕೂ ವಿಲನ್ ಆಗಿ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸೊ ಈ ವರ್ಸಟಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಇದು ಹೆಂಗ್ ಸಾಧ್ಯ ಆಯ್ತು ವರ್ಸಟಾಲಿಟಿ ನಿಮಗೆ? ಅದಕ್ಕೆ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಾ ಮೆಂಟಲಿ, ಫಿಸಿಕಲಿ? ಇಲ್ಲ, ನನ್ಗೆ ಅದೇ ಸರ್ ಹಿಂಗೆ ಕಾಲ್ ಮಾಡ್ತಾರೆ ಆಫೀಸ್ ಬನ್ನಿ ಅಂತ ಹೇಳಿದಾಗ ಹೋದೆ. ಆಫೀಸಲ್ಲಿ ಹೋಗಿದ ತಕ್ಷಣ ನನ್ನ ಕಾಸ್ಟ್ಯೂಮ್ ಹೇಗಿರುತ್ತೆ, ನನ್ನ ಲುಕ್ ಹೇಗಿರುತ್ತೆ, ನನ್ನ ಮಾತು ಹೇಗಿರುತ್ತೆ, ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಹೇಳಿದ್ರು. ಸೊ ಅವತ್ತಿಂದನೇ ನಾನು ಒಂದು ಚೂರ್ ಅದನ್ನ ಒಳಗಡೆ ಹಾಕೊಳ್ತಾ ಹೋದೆ. ಇನ್ನ ನನ್ನ ವರ್ಸಟೈಲಿಟಿ ಅದೆಲ್ಲ ನನ್ಗೇನು ಅಷ್ಟು ಗೊತ್ತಿಲ್ಲ. ಬಟ್ ಇವತ್ತು ಏನು ತೆರೆ ಮೇಲೆ ನೋಡಿದರೆ ಜನ ಅದನ್ನ ಪಾತ್ರ ಒಪ್ಕೊಂಡಿದ್ದಾರೆ, ಇಲ್ಲ ಮಗೈ ಅಂತ ಕರೀತಾರೆ, ಇಲ್ಲ ಅದಕ್ಕೊಂದು ವಿಜಿಲ್ ಹೊಡೆದಿದ್ರೆ ಅದಷ್ಟು ಕ್ರೆಡಿಟ್ಸು ಸೂರಿ ಸರ್ಗೆ ಹೋಗ್ಬೇಕು. ಯಾಕಂದ್ರೆ ನಾವೇನಿದ್ರು ಮಾಡೋರು, ಬಟ್ ಮಾಡ್ಸೋರು ಅವರು. ಇದು ಹಿಂಗೆ ಇರ್ಬೇಕು, ಇದು ಹೀಗೆ ಬೇಕು, ಇದು ಹೀಗೆ ಆಗ್ಬೇಕಂತ ಹೇಳಿ ಅಷ್ಟು ಚೆನ್ನಾಗಿ ನಮ್ಮನ್ನ ಪ್ರಿಪೇರ್ ಮಾಡಿ ಮಾಡಿಸಿದ್ರು. ಸೊ ಇವಾಗ ಅದೇನಿದ್ರು ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಸೊ ಸರ್, ಸೂರ್ಯ ಅವರಿಂದ ರೋಚಿತ್ ಕಲ್ತಿದ್ದೇನು? ಒಬ್ಬ ಆರ್ಟಿಸ್ಟ್ ಒಂದು ಕ್ಯಾರೆಕ್ಟರ್ನ ಎಷ್ಟು ಸಟಲ್ಡ್ ಆಗಿ ಮಾಡ್ಬೋದು, ಅಂದ್ರೆ ಅವನು ಅದನ್ನ ಒಳಗಡೆ ಹಾಕೊಂಡ್ರೆ ಆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಾನಾಗೆ ಬರುತ್ತೆ ಅನ್ನೋದನ್ನ ಕಲ್ತೆ. ಮತ್ತೆ ಜೀವನಕ್ಕಾಗುವಷ್ಟು ತುಂಬಾ ಅಂಶಗಳು ಕಲ್ತಿದ್ದೀನಿ. ಬಿಕಾಸ್ ನಾನು ಸರ್ ಒಟ್ಟಿಗಿದ್ದು ಬರೀ ಸಿನಿಮಾ ಕಲ್ತೆ ಅಂತ ಹೇಳಲ್ಲ, ಜೀವನಕ್ಕಾಗಂತೂ ತುಂಬಾ ಕಲ್ತಿದ್ದೀನಿ. ಹೇಗಿರ್ಬೇಕು, ಹೇಗ್ ಬದುಕ್ಬೇಕು, ಮುಂದೆ ಹೆಂಗೆ ಪ್ರಿಪೇರ್ ಆಗ್ಬೇಕು, ಇಲ್ಲ ಒಂದು ಪಾತ್ರಕ್ಕಾಗ್ಲಿ ಜೀವನಕ್ಕಾಗ್ಲಿ ದೃಷ್ಟಿಕೋನ ಹೇಗಿರ್ಬೇಕು, ಪಾಯಿಂಟ್ ಆಫ್ ವ್ಯೂ ಹೇಗ್ ನೋಡ್ಬೇಕು ಅನ್ನೋದು ತುಂಬಾ ಕಲ್ತಿದ್ದೀನಿ ನೋಡಿ. ಓಕೆ ಸರ್, ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ತುಂಬಾ ಕ್ಯಾರೆಕ್ಟರ್ಗಳಿದಾವೆ. ಸೊ ಎಲ್ಲೋ ಒಂದ್ ಕಡೆ ಬ್ಯಾಡ್ ಮ್ಯಾನರ್ಸ್ ಮಾಡೋ ಟೈಮಲ್ಲಿ ಇರಲಿ, ಅಥವಾ ಮಾಡಿ ಆದ್ಮೇಲೆ ಇರಲಿ, ಅಥವಾ ಬಿಫೋರ್ ರಿಲೀಸ್ ಹಿಂದಿನ ದಿನ ಭಯ ಏನಾರು ಇತ್ತ ನಿಮಗೆ? ಅಂದ್ರೆ ಇಷ್ಟೊಂದು ಕ್ಯಾರೆಕ್ಟರ್ಗಳಿದಾವೆ, ನಂದು ಕ್ಯಾರೆಕ್ಟರ್ ಎಷ್ಟಿದೆಯೋ ಏನೋ, ಎಷ್ಟು ಉಳಿಸ್ಕೊಂಡಿದ್ದಾರೆ ಏನೋ, ಇಲ್ಲ ಆ ಥರದ್ದು ಏನಾದ್ರು ಒಂದು ಮನಸ್ಸಲ್ಲಿ ದುಮಾನ ಆತಂಕ ಇತ್ತ, ಅಥವಾ ಹೇಗೆ ಅಂತ? ಇಲ್ಲ ಆ ತರ ನನ್ಗೆ ಯಾವತ್ತೇನು ಇರ್ಲಿಲ್ಲ. ಬಟ್ ಏನಂದ್ರೆ ನಾವು ಬಿಫೋರ್ ರಿಲೀಸ್ ನಾವು ಯಾರು ಸಿನಿಮಾ ನೋಡಿರ್ಲಿಲ್ಲ. ಫಸ್ಟ್ ಶೋ ಅಲ್ಲಿ ಎಲ್ರು ಒಟ್ಟಿಗೆ, ನಾನಾಗ್ಲಿ ಅಭಿ ಆಗ್ಲಿ, ಇವಾಗ ನನ್ ಜೊತೆ ಮಾಡಿರೋ ಫೀನಿಕ್ಸ್, ಕೇಶಪ್ಪ, ನಾವೆಲ್ಲ ಫಸ್ಟ್ ಟೈಮ್ ಶೋ ನೋಡ್ತಿದ್ವಲ್ಲ. ಫಸ್ಟ್ ಶೋ ಏನು ಹೆಂಗಿರುತ್ತೆ, ಯಾಕಂದ್ರೆ ಶೂಟ್ ಮಾಡಿದಾಗ ನಾವು ಅದ್ ನೋಡಿರ್ತೀವಿ ಆನ್ ಸ್ಕ್ರೀನ್ ವಿತ್ ಸೌಂಡ್, ಅದು ಇದೆಲ್ಲ ನೋಡಿದಾಗ ಅದು ಹೇಗ್ ಕಾಣುತ್ತೆ, ಹೇಗೆ
ಹೇಗೆ ವೈಭವೀಕರಿಸಿರ್ತಾರೆ ಅದೆಲ್ಲ ನೋಡಿರಲ್ಲ. ಕ್ಯೂರಿಯಾಸಿಟಿ ನಿಮ್ಗೂ ಆ ಕ್ಯೂರಿಯಾಸಿಟಿ ತುಂಬಾ ಇತ್ತು. ಹ್ಮ್. ಸೊ ಫಸ್ಟ್ ಡೇ ನೋಡಿದಾಗ ನಾನು ಅಭಿನ್ ಅದೇ ನೋಡೋದು, ನಾವೇ ಮಾತಾಡ್ಕೊಂಡು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಇದ್ವಿ. ಅದ್ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಅದೊಂಥರ ಅದು ಎಷ್ಟು ಕೋಟಿ ಕೊಟ್ರು ಆ ಖುಷಿ, ಆ ಅನುಭವ ಸಿಗಲ್ಲ. ಅದು ತುಂಬಾನೇ ಖುಷಿ ಕೊಡ್ತು. ಸೊ ನೀವು ಹೇಳ್ತಾ ಇದ್ರಿ ಫಸ್ಟ್ ಶೋ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಯ್ತು ಅಂತ. ಸೊ ಆಬ್ವಿಯಸ್ಲಿ ಹಿಂದಿನ ದಿನ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ, ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸು ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಅದು ಆ ನರ್ವಸ್ನೆಸ್ಸು ಸಿನಿಮಾ ರಿಲೀಸ್ ಆದಾಗ ಹೋಗುತ್ತೆ ಆ್ಯಕ್ಚುಲಿ, ಅದು ಫಸ್ಟ್ ಡೇ ರೆಸ್ಪಾನ್ಸ್ ಕಂಡಾಗ. ಸೊ ಫಸ್ಟ್ ಡೇ ರೆಸ್ಪಾನ್ಸಲ್ಲಿ ನಿಮ್ಮ ಸ್ಕ್ರೀನ್ ಅಪಿಯರೆನ್ಸ್ ಬಂದಾಗ ಅಥವಾ ನೀವು ತೆರೆ ಮೇಲೆ ಬಂದಾಗ ಜನ ನಿಮ್ಮ ಬಗ್ಗೆ ಮಾತಾಡಿದ್ದು, ಹೊರಗಡೆ ಬಂದು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದು, ಯಾಕಂದರೆ ಅವತ್ತು ನೀವು ಥಿಯೇಟ್ರಲ್ಲೇ ಇದ್ರಿ. ಸೊ ಹೊರಗಡೆ ಬಂದು ನಿಮ್ಮನ್ನು ಗುರ್ತು ಹಿಡಿದು ಒಂದು 4-5 ಜನ ಬಂದು ಮಾತಾಡಿಸಿ ಚೆನ್ನಾಗಿ ಮಾಡಿದಿರಾ ಅದು ಇದು ಅಂತಂದಾಗ ಆ ಮೂಮೆಂಟ್ ಹೇಗೆ? ಆಬ್ವಿಯಸ್ಲಿ ದಟ್ಸ್ ಲೈಕ್ ಎ ಪ್ರೈಸ್ಲೆಸ್ ಮೂಮೆಂಟ್. ಆ ಕ್ಷಣನ ಮರೆಯೋಕೆ ಆಗೋದಿಲ್ಲ. ಯಾಕಂದ್ರೆ ನಾ ಬಂದು ಜನ ಮಗ ಅಂತ ಕರೆದಾಗ, ಇಲ್ಲ ಅಣ್ಣ ಕಣ್ ಚೆನ್ನಾಗಿದೆ ಅಂತ ಕೇಳಿದಾಗ, ವಿಜಿಲ್ ಹೊಡೆದಾಗ, ಒಂದಷ್ಟು ಫೋಟೋ ಹೊಡ್ಸ್ಕೊಂಡಾಗ ಎಲ್ಲೋ ಸಾರ್ಥಕತೆ ಅನ್ಸುತ್ತೆ. ನಾವು ಇಷ್ಟು ವರ್ಷ ಕಷ್ಟಪಡ್ತಾ ಇದ್ದಿದ್ದು, ಇಲ್ಲ ನಾನ್ ಕನ್ಸೇನ್ ಕಂಡ್ಕೊಂಡಿದ್ದೆ ಅದು ಇದಕ್ಕೆ ಅಲ್ವಾ, ಇದಾಗ್ತಾ ಇದೆ ಅಲ್ವಾ ಅನ್ನೋ ಒಂದು ಆ ಫೀಲಿಂಗ್ ಹೇಳ್ಕೊಳಕಲ್ಲ, ಅಷ್ಟು ಅದೊಂಥರ ಖುಷಿ ಅದು. ಸೊ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂದ್ರೆ, ಫಸ್ಟ್ ಡೇ ಶೋ ಮುಗಿದ್ಮೇಲೆ ನಿಮ್ ಜೊತೆ ಸುಮಾರು ಜನ ಇದ್ರು, ಅಂದ್ರೆ ಅಲ್ಲಿ ಟೀಮ್ ಮೆಂಬರ್ಸ್ ಇದ್ರು, ಜೊತೆಗೆ ಇವ್ರು ಬಂದಿದ್ರು, ಯಾರು ಧನ್ವೀರ್ ಬಂದಿದ್ರು, ಚಿಕ್ಕಣ್ಣ ಅವ್ರು ಬಂದಿದ್ರು. ಸೊ ಅವ್ರ ರೆಸ್ಪಾನ್ಸ್ ಅಂದ್ರೆ ಆಫ್ ಕ್ಯಾಮ್ರಾ ಕೇಳ್ತಿರೋದು ನಾನು. ಕ್ಯಾಮ್ರಾ ಮುಂದೆ ಮಾತಾಡೋದು ಹೊರತುಪಡಿಸಿ ಬಿಹೈಂಡ್ ದ ಕ್ಯಾಮ್ರಾ, ಅಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ದಾಗ ಅವರು ನಿಮ್ಮ ಬಗ್ಗೆ ಹೇಳಿದ್ದೇನೆ. ಇಲ್ಲ ಅದೇ ಧನ್ವೀರ್ ಅವರು ಅದೇ ಹೇಳಿದ್ರು, ಚಿಕ್ಕಣ್ಣನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೀರಾ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾಡಿದೀರಾ, ಇಂಡಸ್ಟ್ರಿಗೆ ಒಳ್ಳೆ ವಿಲನ್ಸ್ ಅಂತ ಹೇಳಿದ್ರು. ಅದು ಈಗ ಪ್ರೆಸೆಂಟ್ಲಿ ಇರೋ ಸ್ಟಾರ್ಸ್ ಅವ್ರ ಬಾಯಲ್ಲಿ ಆತರ ಮಾತು ಕೇಳಿದಾಗ ಖುಷಿ ಆಯ್ತು. ಈಗ ಚಿಕ್ಕಣ್ಣವ್ರಾದ್ರೆ ಅವ್ರು ತುಂಬಾ ಸಿನಿಮಾಗಳು ಮಾಡಿದಾರೆ, ಅವ್ರ ಆ ಎಕ್ಸ್ಪೀರಿಯನ್ಸ್ ಬೇರೆ. ಧನ್ವೀರ್ ಅವರೊಂದು ಅಷ್ಟು ಇವಾಗ ಕೈವಾ ರಿಲೀಸ್ ಆಯ್ತು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆ. ಅವರೆಲ್ಲ ಮಾಡ್ಕೊಂಡ್ ಬಂದಿರೋರು ದೊಡ್ಡ ದೊಡ್ಡ ಸಿನಿಮಾ ಅದು ಇದೆಲ್ಲ. ಸೊ ಅವ್ರ ಬಾಯಲ್ಲಿ ಈ ತರ ಕೇಳಿದಾಗ ಇಲ್ಲ ಒಳ್ಳೆ ವಿಲನ್ ಆಗ್ತೀರಾ ಅಂತ ಹೇಳಿದಾಗ, ಒಳ್ಳೆ ಅಸೆಟ್ ಅಂತ ಹೇಳಿದಾಗ ಖುಷಿ ಅದು. ಓಕೆ. ಸೊ ನಿಮ್ಮ ಮುಂದಿನ ಕನಸು ಮತ್ತು ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ, ಯಾವ್ದಾದ್ರು ಪರ್ಟಿಕ್ಯುಲರ್ ಡ್ರೀಮ್ ರೋಲ್ ಅಂತ ಯಾವ್ದಾದ್ರು ಇದೆಯಾ ರೋಚಿತ್ ಅವ್ರಿಗೆ? ನನ್ಗೆ ಆ ತರದಂತ ನಾನು ಇವತ್ತರೆಗೂ ಅನ್ಕೊಂಡಿಲ್ಲ. ನನ್ಗೆ ಯಾವ್ದೇ ಪಾತ್ರ ಕೊಟ್ರು ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದಷ್ಟೇ ನನ್ನ ಡ್ರೀಮ್. ಅದೇ ನನ್ನ ಡ್ರೀಮ್. ಯಾವುದೇ ಪಾತ್ರ, ಒಬ್ಬ ಭಿಕ್ಷುಕನ್ ಪಾತ್ರ ಕೊಟ್ರು, ಇಲ್ಲ ಅಂದ್ರೆ ಒಬ್ಬ ಶ್ರೀಮಂತ ಫುಲ್ ಕ್ಲಾಸಿಯಾಗಿ ಒಂದು BMW ಕಾರಲ್ಲಿ ಬಂದಿಡೋನಾದ್ರೂ ಅಷ್ಟೇ, ಯಾವ ಪಾತ್ರ ಆದ್ರೂ ಅಷ್ಟೇ, ಅದನ್ನ ಅದ್ರೊಳಗೆ ಪ್ರವೇಶ ಮಾಡಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಅದು ನನ್ನ ಡ್ರೀಮ್. ಅದನ್ನ ಬಿಟ್ರೆ ನಾನು ಜಾಸ್ತಿ ಇಂತಿ ನಿನ್ನ ಪ್ರೀತಿ ಅದು ಕುಡ್ಕೊಂಡ್ ಕ್ಯಾರೆಕ್ಟರ್ ಇದೆಯಲ್ಲ, ಸೂಪರ್ ಇಲ್ಲ ಬಾರಿ ಹಿಡಿದ ಬೆಸ್ಟ್ ಕತ್ತಿದ್ರೆ ಜೆಲ್ಲೋ ಅಂತಾರಲ್ಲ, ಆ ತರದ್ ಏನಾದ್ರು ಒಂದು ಮಾಡ್ಬೇಕನ್ನೋ ಒಂದು ಆ ಕುಡ್ಕೊಂಡ್ ಕ್ಯಾರೆಕ್ಟರ್. ಯಾಕಂದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಎಷ್ಟೊಂದ್ಸಲಿ ಫೋನ್ ಮಾಡಿ ಕುಡ್ದಿರೋ ತರ ಎಲ್ಲ ಪ್ರ್ಯಾಂಕ್ ಮಾಡಿದೀನಿ. ಆ ಇಂತಿ ನಿನ್ನ ಪಾತ್ರ ಅಂತೂ ನನಗೆ ತುಂಬಾ ಕಾಡಿತ್ತು ಆ ಟೈಮಲ್ಲಿ. ಅದೇ ಫೋನ್ ಮಾಡಿದೆ, ಹೆಂಗಿದೆ, ಚೆನ್ನಾಗಿದೆ ಆ ತರ ಎಲ್ಲ ಕೇಳೋದು, ಅದನ್ನ ಇಮಿಟೇಟ್ ಮಾಡೋದು, ಅದೆಲ್ಲ ಮಾಡಿದೆ. ಸೊ ಅದು ನನ್ಗೆ ಜಾಸ್ತಿ ಕಾಡುವಂತ ಪಾತ್ರ. ಆ ತರದ್ ಸಿಕ್ಕಿದ್ರೆ ತುಂಬಾ ಅದಕ್ಕೆ ಜಾಸ್ತಿ ಶ್ರಮ ಹಾಕಿ ಮಾಡ್ಬೇಕು ಅನ್ನೋದು. ಆ ತರದ ಪಾತ್ರ ಸಿಕ್ಕಿ ಆ ತರದ ಚಿತ್ರಕ್ಕೆ ಸೂರ್ಯವರೇ ನಿರ್ದೇಶಕರಾದ್ರೆ ಅದು ಇನ್ನೂ ದೊಡ್ಡ ಎಕ್ಸೈಟ್ಮೆಂಟ್. ಅದು ನನಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾನು ತುಂಬಾ ಇವಾಗ ಇಷ್ಟಪಟ್ಟಿರೋ ಪಾತ್ರ, ಅದೇ ರೀತಿ ಇಷ್ಟಪಟ್ಟಿರೋ ಡೈರೆಕ್ಟರ್ಗಿಂತ ಇಷ್ಟಪಟ್ಟಿರೋ ಮನುಷ್ಯ. ಯಾಕಂದ್ರೆ ಸೂರಿ ಸರ್ ನನ್ನ ಲೈಫಲ್ಲಿ ವೆರಿ ಪ್ರಾಮಿನೆಂಟ್ ರೋಲ್. ಯಾಕಂದ್ರೆ ನಾನು ಹತ್ರದಿಂದ ನೋಡಿರುವಂತ ಒಂದಷ್ಟು ಜೀವಗಳಲ್ಲಿ ಅವರು ತುಂಬಾ ಟಾಪ್ ಸ್ಥಾನ ಪಡ್ಕೊಂತಾರೆ. ಯಾಕಂದ್ರೆ ನಾವು ತುಂಬಾ ಕಲ್ತಿದೀವಿ ಹೇಗ್ ಅವ್ರು ಎಷ್ಟು ಸಿಂಪಲ್ ಆಗಿ ಎಷ್ಟು ಕೂಲ್ ಆಗಿ ಹೇಗಿರ್ತಾರೆ. ಯಾಕಂದ್ರೆ ಈಗ ಒಂದು ಇನ್ಸಿಡೆಂಟ್ ಏನೋ, ಈಗ ನಾವು ಶೂಟ್ ಮಾಡ್ತಾ ಇರ್ಬೇಕಾರೆ ಅವ್ರ ಫ್ರೇಮ್ ಅಲ್ಲಿ ಕುತ್ಕೊಂಡು ಇಲ್ಲಿ ಮಾನಿಟರ್ ಹತ್ರ ಕುತ್ಕೊಂಡು ಆಕ್ಷನ್ ಹೇಳ್ತಾ ಇರ್ತಾರೆ. ಅಲ್ಲಿ ಅವರು ಕರೆಕ್ಟ್ ಟೈಮಲ್ಲಿ ಆ ಡಸ್ಟ್ ಬೇಕಾಗಿರುತ್ತೆ ಕರೆಕ್ಟ್ ಸ್ಪಾಟ್ ಅಲ್ಲಿ, ಅದು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ರೋಲಿಂಗ್ ಅಂತ ಹೇಳಿ ರಪ್ ಅಂತ ಹೊಡಕ್ ಪರ್ಕೆ ಎತ್ಕೊಂಡು ಅವ್ರು ಎಲ್ಲಿ ಡಸ್ಟ್ ಅನ್ಕೊಂಡಿರ್ತಾರ ಅಲ್ಲಿ ಉಜ್ಬಿಟ್ಟು ಬಂದ್ಬಿಟ್ಟು ಆಕ್ಷನ್ ಹೇಳ್ತಾರೆ. ಅಂದ್ರೆ ಅವ್ರ ಡೆಡಿಕೇಶನ್ ಲೆವೆಲ್, ಅವರು ಕೆಲ್ಸಕ್ಕೆ ಕೊಡೋ ಗೌರವ, ಮರ್ಯಾದೆ, ಪ್ರೀತಿ, ಅದನ್ನೆಲ್ಲ ನೋಡಿದಾಗ ನಾವು ಇದನ್ನೇ ಕಲಿಬೇಕಾಗಿದ್ದು. ನಾನು ಇಂಡಸ್ಟ್ರಿಗೆ ಬಂದು ಇದನ್ನ ನಾನು ಮಾಡ್ಕೊಂಡು ಇವಾಗ ಅವ್ರೇನ್ ಮಾಡಿದಾರೆ ಅದನ್ನ ಪಾಲಿಸ್ಕೊಂಡು ಹೋದ್ರೆ ಸಾಕು, ಒಂದು ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ಒಂದು
ಆತ್ಮವಿಶ್ವಾಸ ಇದೆ. ಸೊ ಬ್ಯಾಡ್ ಮ್ಯಾನರ್ಸ್ ಬಗ್ಗೆ, ಬ್ಯಾಡ್ ಮ್ಯಾನರ್ಸ್ ನಂತರದ ದಿನಗಳ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ ಸುಮಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ಸೊ ಇದೆಲ್ಲದರ ನಡುವೆ ಇದನ್ನೆಲ್ಲ ಹೊರತುಪಡಿಸಿ ಪ್ರತಿಯೊಬ್ಬರು ವ್ಯಕ್ತಿಗೂ ಒಬ್ಬ ರೋಲ್ ಮಾಡೆಲ್ ಅಂತ ಇದ್ದೇ ಇರ್ತಾರೆ ಅವ್ರವ್ರ ಪ್ರೊಫೆಷನಲ್ಲಿ. ಸೊ ರೋಚಿತ್ ಅವರ ರೋಲ್ ಮಾಡೆಲ್ ಅಂದರೆ ಸಿನಿಮಾ ರಂಗದಲ್ಲಿ ಕನ್ನಡದಲ್ಲಿ ಯಾರಾದರೂ ಇದ್ದರೆ ಯಾರು ಏನು ಅಂತ? ನನಗೆ ಅಣ್ಣವ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವ್ರು ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡಿದೀವಿ, ಬೆಳೆದಿದೀವಿ. ಇವಾಗ್ಲೂ ನನ್ಗೆ ಏನಾದ್ರು ಬೇಕು ಅದು ಇದು ನೋಡ್ಬೇಕು ಅಂದಾಗೆಲ್ಲ ಈ ಮಯೂರ ಆಗ್ಲಿ, ಶಂಕರ್ ಗುರು ಆಗ್ಲಿ, ತ್ರಿಮೂರ್ತಿ ಆಗ್ಲಿ, ಆ ಸೀನ್ಗಳೆಲ್ಲ ಹಾಕೊಂಡ್ ಮತ್ತೆ ನೋಡ್ತಾ ಇದ್ದೀನಿ. ತುಂಬಾ ಇಷ್ಟ, ಅಣ್ಣವ್ರಂದ್ರೆ ಇಷ್ಟ. ಬಟ್ ನಾನ್ ಯಾವತ್ತಿದ್ರು ನಾನ್ ರೋಚಿತ್ ಆಗೇ ಇರ್ಬೇಕು ಅನ್ನೋದನ್ನ ಬಯಸ್ತೀನಿ. ಬಟ್ ಅಣ್ಣ ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು. ಅವ್ರನ್ನ ನೋಡಿ ತುಂಬಾ ಕಲ್ತಿದೀವಿ. ಈಗ ಎಷ್ಟೋ ಸಲ ನಾನು ಈಗ ಗಿಡಿಷನ್ಗೆಲ್ಲ ಹೋಗ್ಬೇಕಂದ್ರೆ, ಈಗ ಪೌರಾಣಿಕ ಸಿನಿಮಾ ಅದು ಇದಂತ ಎಲ್ಲ ಹೋಗ್ಬೇಕಾದ್ರೆ ನಾನು ಪೌರಾಣಿಕ ಡೈಲಾಗ್ನು ಕಲ್ತಿದ್ದೆ. ಈಗ ಅಣ್ಣವ್ರದ್ದು ಭಕ್ತ ಪ್ರಹ್ಲಾದು ನಾನು ಅವರು ಆ ಡೈಲಾಗ್ ಎಲ್ಲ ಕಲ್ತ್ಕೊಂಡು ಹೋಗ್ತಾ ಇದ್ದಾನೆ. ಆ ಡೈಲಾಗ್ ಏನಾದ್ರು ಈಗ ನೆನಪಿದೆಯಾ ನಿಮ್ಗೆ? ಈಗ ಸಡನ್ ಆಗಿ ಕೇಳಿದ್ರೆ ಈಗ ಹೇಳ್ಬೋದಾ ನೀವು? ಅಂದ್ರೆ ಆ ಡೈಲಾಗ್ ಪೂರ್ತಿ ಅಲ್ದಿದ್ರೆ ಒಂಚೂರ ನೆನಪು. ಖಂಡಿತ ಹೇಳ್ತೀನಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿವರವನ್ನೇ ಬದಲಾಯಿಸಿ ಮರಣವನ್ನೇ ಗೆದ್ದು ನಿಂತ ಮಹಾವೀರ, ಅತಳ ವಿತಳ ಸುತಳ ಮಹಾತಳ ರಸಾತಳ ಪಾತಾಳಗಳನ್ನು ಪಾದದಲ್ಲಿ ತುಡಿಯಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲೆ ಬೆಚ್ಚುವುದು ಬಾನು, ಕೈ ಎತ್ತಲೆ ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ. ಸಾಕು ಸರ್. ಓಕೆ, ಸೊ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಆಕ್ಚುಲಿ. ಸೊ ಈಗ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಬಂದ ಕೆಲ ಪ್ರಮುಖ ವ್ಯಕ್ತಿಗಳ ಹೆಸರನ್ನ ಹೇಳ್ತೀನಿ. ಸೊ ಅವ್ರ ಬಗ್ಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಹೇಳೋದಾದ್ರೆ, ಸೊ ಮೊದಲಿಗೆ ಸೂರಿ ಸರ್ ಅಂದ್ರೆ ಗುರು. ಓಕೆ. ಅಭಿಷೇಕ್ ಅಂಬರೀಶ್ ಒಳ್ಳೆ ಸ್ನೇಹಿತ. ಓಕೆ. ಇಮ್ರಾನ್ ಸರ್ದಾರಿಯಾ ನನ್ನ ಫಸ್ಟ್ ಆಪರ್ಚುನಿಟಿ. ಓಕೆ. ನೀವು ಆರಾಧಿಸುವ ಡಾಕ್ಟರ್ ರಾಜ್ಕುಮಾರ್? ನಾನು ಅವ್ರ ಭಕ್ತ. ಓಕೆ. ಸೊ ಕೊನೆಯದಾಗಿ ಮಾಸ್ತಿ ಅವರು ಅಣ್ಣ, ನನ್ನ ಅಣ್ಣ ಇದ್ದಂಗೆ. ಸೊ ಚಿತ್ರರಂಗದಲ್ಲಿ ಅಣ್ಣ. ನನ್ ಚಿತ್ರರಂಗ ಒಂದೇ ಅಂತಲ್ಲ, ಅವರ ಒಡನಾಟ ನನ್ನೊಟ್ಟಿಗೆ ತುಂಬಾ ಜಾಸ್ತಿ ಇದೆ. ನಾವು ಚಿತ್ರರಂಗ ಬಿಟ್ಟುನು ನನ್ನ ಅಣ್ಣ ಇದ್ದಂಗೆ. ಅವ್ರು ನನ್ನ ಅಣ್ಣನ ತರಾನೇ ನೋಡ್ಕೊಂಡಿದ್ದಾರೆ. ನನ್ನ ಕಷ್ಟ ಸುಖ ಅಷ್ಟುಗಳಲ್ಲೂ ಅವರು ಭಾಗಿ ಜಾಸ್ತಿ ಇದೆ. ಸೊ ಅವ್ರು ಯಾವತ್ತಿದ್ರು ನನ್ಗೆ ಅಣ್ಣ ಇಲ್ಲ, ಅವರೇ ನನ್ನ ಅಣ್ಣ. ಓಕೆ. ಸೊ ಬ್ಯಾಡ್ ಮ್ಯಾನರ್ಸ್ ನಂತರ ರೋಚಿತ್ ಅವರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಎಲ್ಲಿದ್ದಾರೆ, ಮಗೈ ಅವರ ಮುಂದಿನ ಪ್ಲ್ಯಾನ್ಗಳೇನು ಅನ್ನೋ ಕುತೂಹಲಕ್ಕೆ ಒಂದು ಹಂತಕ್ಕೆ ಉತ್ತರ ಸಿಕ್ಕಿದೆ ಅನ್ನೋ ಒಂದು ಭಾವನೆ ನಂದು. ಅವರನ್ನ ಹಿಡಿದು ನಿಲ್ಲಿಸಿ ಅವ್ರ ಜೊತೆ ಒಂದಿಷ್ಟು ಮಾತಾಡಿ ಅವರ ವಿಚಾರಗಳನ್ನ ಒಂದಿಷ್ಟು ತಿಳ್ಕೊಳ್ಳೋ ಪ್ರಯತ್ನವನ್ನು ಈ ಮೂಲಕ ನಾವು ಮಾಡಿದ್ದೇವೆ. ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತೊಬ್ಬ ಅತಿಥಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.